ಇವಳಿಗೆ ನೋಡಿದ್ರೆ ಅನ್ನಿಸ್ತಾ ಇದೆ ನನಗೆ. ನಾನು ಬ್ಲಾಕ್ ಅವ್ರು ಹೇಳಕ್ಕೆ ಹೇಳಿ ಓಕೆ ಅದು ಮುಂಚೆ ಚೆನ್ನಾಗಿಯೇ ಇದ್ದೆ. ನಾವು ಕಲಾವಿದಲ್ವಾ? ಇವ್ರದ್ದು ಇವ್ರು ಹೈಲೈಟ್ ಮಾಡ್ಕೊಂಡ್ರಿ. ಇವರು ಹೌದು, ಆಕ್ಚುಲಿ ಇವರು ಕಲಾವಿದರು. ಕಲಾವಿದರು. ನಾವೆಲ್ಲ ಥಿಯೇಟರ್ ಅಲ್ಲಿ ಇದ್ದವರು. ಇವ್ರು ನನ್ನ ಗುರುಗಳು. ನನಗೆ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು ಇವರನ್ನ. ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ನನಗೆ ಗೊತ್ತಿತ್ತು, ಬಟ್ ಅಂದ್ರೆ ಯಾವ ತರ ತೋರಿಸ್ಬೇಕು, ಯಾವ ತರ ಆಕ್ಟ್ ಮಾಡ್ಬೇಕಂತ ನನಗೆ ಏನು ಗೊತ್ತಿರಲಿಲ್ಲ. ಸೊ A to Z ಹೇಳ್ಕೊಟ್ಟಿದ್ದು ಇವರೇನೆ. ಆಮೇಲೆ ಕಾನ್ಫಿಡೆಂಟ್ ಆಗಿ ತಪ್ಪು ಮಾಡಿದ್ರು ಎಷ್ಟು ಕಾನ್ಫಿಡೆಂಟ್ ತಪ್ಪು ಮಾಡ್ಬೇಕನ್ನೋದು ಹೇಳ್ಕೊಟ್ಟಿದ್ರು ಇವರೇನೆ. ಅದಕ್ಕೆ ನಾನು ಅದನ್ನ ಫಸ್ಟ್ ಶೋ ಅಲ್ಲಿ ತೋರಿಸಿದ್ದೆ ಅಲ್ಲ ಮುಂಚೆ ಎಷ್ಟು ಕಾನ್ಫಿಡೆಂಟ್ ಆಗಿ ತಪ್ಪು ಮಾಡ್ಬೇಕು ಅಂತ. ಸೊ ನನ್ನ ಪಾಲಿನ ಗುರುಗಳು ರಾಘವೇಂದ್ರ ಅವರು ಕೆಲವೊಂದು ಸೀನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ರು. ಅಂದ್ರೆ ಸೀನ್ಸ್ ನ ಇಂಪ್ರೂವ್ ಮಾಡ್ಕೊಡಿ ಅಂತ ಹೇಳ್ತಾ ಇದೆ. ಆ ಸೀನ್ ಅಲ್ಲಿ ಇರುವಂತ ಇನ್ವಾಲ್ವ್ಮೆಂಟ್ ನ ಜಾಸ್ತಿ ಚೆನ್ನಾಗಿ ಮಾಡ್ತಾ ಇದ್ರು. ಅದು ಗೊತ್ತಾಗ್ತಾ ಇದೆ, ನಮ್ಗೆ ಗೊತ್ತಾಗುತ್ತಿಲ್ಲ. ತುಂಬಾ ಅಂದ್ರೆ ಫಸ್ಟ್ ಶೋ ವಾಸ್ ದ ಬೆಸ್ಟ್ ಶೋ. ತುಂಬಾ ಅದ್ಭುತವಾಗಿತ್ತು. ಇಟ್ ವಾಸ್ ಬೀಚಿ. ಇಲ್ಲಿದ್ದಾರೆ ಬೀಚಿ, ಇಲ್ಲಿ ಬನ್ನಿ. ಸೊ ಇವರೇ ಬೀಚಿ. ಇವತ್ತೇ ಅಡ್ವರ್ಟೈಸ್ಮೆಂಟ್ ತರ ಅವಾಗ ಬಂದು ಹೋಗ್ತಿದ್ರಲ್ಲ, ಅವರೇ ಬೀಚಿ ಪಾತ್ರ ಮಾಡಿದವರು. ನಾನು ಸೀತಾ ಕ್ಯಾರೆಕ್ಟರ್ ಮಾಡಿದ್ದೆ. ಇವರೇ ನಮ್ಮಿಬ್ರಿಗೂ ನಾನು ರಂಗಭೂಮಿಗೆ ಪಾದಾರ್ಪಣೆ ಮಾಡಿ ಮೊದಲು ಕಂಡಂತ ಅದ್ಭುತ ನಟ ಅಂದ್ರೆ ಮಿಸ್ಟರ್ ರಾಘವೇಂದ್ರ. ಹೇಳ್ಬೇಕು ಅಂದ್ರೆ ಇವ್ರ ಆಕ್ಟಿಂಗ್ ನಾನು ನೋಡಿಲ್ಲ, ನೋಡ್ಬೇಕನ್ನೋದು ಆಸೆ ಇದೆ. ನನ್ನ ಜೀವನದಲ್ಲೇ ಮೊಟ್ಟ ಮೊದಲು ಅದ್ಭುತ ನಟನೆ ಅಂತ ನೋಡಿದಾದರೆ ಅದು ರಾಘವೇಂದ್ರ. ಇವರ ಮಾರ್ಗದರ್ಶನದಲ್ಲಿ ಹಲವಾರು ರಚನೆ ಹಾಗೂ ನಿರ್ದೇಶನವನ್ನು ಮಾಡಲು ತುಂಬಾ ಪ್ರೋತ್ಸಾಹಿಸ್ತಾರೆ. ನಮ್ಮನ್ನ ತುಂಬಾ ಒಳ್ಳೆ ಸಪೋರ್ಟಿವ್ ನಮ್ಮ ಬಿಗ್ ಬ್ರದರ್. ನಾನು ಯಾವಾಗಲೂ ನಮ್ಮ ಎಲ್ಲರ ದೊಡ್ಡಣ್ಣ ಕೂಡ. ಹೌದು. ಬಟ್ ಏಜ್ ಚಿಕ್ಕದು, ದೊಡ್ಡಣ್ಣ ಅಂದ್ರೆ ಏಜ್ ಚಿಕ್ಕದು. ಅಲ್ಲ 29 ಅಂತ 20 ಅಲ್ಲ 27 ಅಂತಲ್ಲ ಟೋಪಿ ಹಾಕಿರೋದು ಏನಕ್ಕೆ ಅಂತ ಹೇಳಿಲ್ಲ. ನೋಡಿದ್ರ ನೋಡಿ, ನೀವೇ ಜಡ್ಜ್ ಮಾಡ್ಬಿಡಿ. ನಮ್ಮಂತ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಆಕ್ಟಿಂಗ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಏಜ್ ಎಷ್ಟಿರುತ್ತೆ ಅಂತ ನೀವೇ ಲೆಕ್ಕ ಮಾಡಿ. ಬೀಚಿ ತರ ತೋರಿಸಿ. ಬೀಚಿ ಬಂದ್ರು ನಿಮ್ಮ ಮಕ್ಕವನ್ನು ಬೀಚಿ ಅಲ್ಲ ಎಲ್ಲ ಒಳಗೋಗಿ ಏನ್ ತೋರಿಸ್ತಾರೆ. ಬೀಚಿ ದಯವಿಟ್ಟು ಮಕ್ಕಳು ನೋಡ್ತಾ ಇದ್ರೆ ಹೆದರ್ಕೋಬೇಡಿ. ಪರ್ಸನಲ್ ಅಸೆಷನ್ ಮಾಡಿ, ಪರ್ಸನಲ್ ಆಗಿ ಏನೂ ಹೇಳೋದಿಲ್ಲ. ಅವ್ರು ಇವ್ರ ಗುರುಗಳು, ನಿಮ್ಗೆ ನಮ್ಗೆ ಹಿರುಗಳು. ಅಲ್ಲ ನನಗೆ 4 ಗಂಟೆವರೆಗೂ ಪಾರ್ಟ್ನರ್ ಆಗಿದ್ದ ಬೆಳಗ್ಗೆ. ಅಂದ್ರೆ ಮಾತಲ್ಲಿ ಅಲ್ಲ ಕರೆಕ್ಷನ್ ತಕ್ಕಂತೆ ಚೆನ್ನಾಗಿ ಹೇಳಲ್ಲ ಅವರು. ಅಂದರೆ ನೈಟು 4 ಗಂಟೆವರೆಗೂ ಕಷ್ಟ ಸುಖವನ್ನು ಮಾತಾಡ್ತಿದ್ದ ಇಬ್ಬರು ಜೀವಗಳು. ನೈಟು ಅಂತಂದ್ರೆ ಏನು ಮಾತಾಡ್ತಾರೆ. ಈಗ ಅವ್ರದ್ದು ಅವ್ರು ಹೇಳ್ತಾ ಇದ್ರು, ನಾವು ಹೇಳ್ತಾ ಇದ್ವಿ. ಅಂದರೆ ಮುಂದೆ ಕೆಲಸಗಳು ಏನು ಮಾಡ್ಬೇಕು, ಹಿಂಗೆ ಬೆಳವಣಿಗೆ ಹೆಂಗೆ ತಗೋಬೇಕು. ಹಾಗಾಗಿ ಆ ಮಾತುಗಳು 4 ಗಂಟೆವರೆಗೂ ಪಾರ್ಟ್ನರ್ ಆಗಿದ್ವಿ ಹೊರತು ಬೇರೆ ಪಾರ್ಟ್ನರ್ ಅಲ್ಲ ಗುರು ಅಲ್ಲ. ನನ್ನ ಬ್ಲಾಗ್ ಬಗ್ಗೆ ಏನಾದರೂ ಹೇಳಿ. ಇದು ಮುಖ್ಯವಾಗಿ ಹೇಳ್ಬೇಕು. ಭಾನು ಅವರು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಬೋಣಿ ನಮ್ಮದೇ ಆಗ್ಬಿಟ್ಟೈತೆ. ಹಿರಿಯರು ಮಾತಾಡ್ತಾರೆ. ಎಲ್ಲ ಓಕೆ. ಇದು ಯಾವ್ದೋ ಚಿಕ್ಕ ಹುಡುಗನ್ನ ಹಿರಿ ಜೀವ ಅಂತಾರೆ. ಚಿಕ್ಕ ಹುಡುಗ ಅಂದ್ರೆ ಫುಲ್ ಚಿಕ್ಕ ಹುಡುಗ ಮಾಡ್ಬಿಡ್ತಾರೆ. ಅದೇನಂದ್ರೆ ಅಲ್ಲಲ್ಲ, ನಾನು ಹೇಳಿಲ್ವಾ, ಹಿರಿಯರಾಗೆ ಹೇಳ್ತಾರೆ, ಕೇಳ್ತಾರೆ. ಓವರ್ ಆಕ್ಟಿಂಗ್ ಮಾಡ್ಬೇಡ ಕಣೋ, ನಾನು ಹೇಳ್ದಷ್ಟೇ ಕಾಸು ಕೊಡೋದು, ಅದ್ರ ಮೇಲೆ 5 ಪೈಸೆ ಕೊಡಲ್ಲ. ಅವರೆಲ್ಲ ವಾಟರ್ದಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರ ಶಾಂತಮ್ಮ ಅವ್ರ ಮನೇಲಿ ಏನಾಗಿತ್ತು ನಿನ್ನ ಗಂಗಾ ನಾಗವಲ್ಲಿ ಆಗೋ ನೀವು ಚಿಕ್ಕವರೇ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು. ಈಗ ಮನೇಲಿ ಹಿರಿಯರು ಏನೋ ತಪ್ಪು ಮಾಡ್ತಾರಪ್ಪ, ಚಿಕ್ಕವರು ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ಈಗ ಹಂಗೆ ಮಾಡ್ರಿ, ಅವ್ರು ನೀರು ಕುಡಿತಾರೆ ಹಿರಿಯರು. ಜರ ನೋಡ್ರಿ ಅಷ್ಟು ಹಿರಿಯರಾದ್ರೂ ಒಂದು ಜಗ್ಗೆತ್ತ ಶಕ್ತಿ ಇದೆ ಅವ್ರ ಹತ್ರ. ಬಾತ್ರೂಮ್ ಹೋಗೋವರೆಗೂ ಬ್ಲಾಗ್ ಮಾಡ್ಕೊಂಡು ಬಾತ್ರೂಮ್ ಹೋಗೋಲ್ಲ.
ಇಲ್ಲ ದಯವಿಟ್ಟು ಇವ್ರೇನು ಹೇಳಿದ್ರು ಅವೆಲ್ಲ ತಲೆಗೆ ಹಾಕೋಬೇಡಿ, ತಲೆಗೆ ಹಾಕೋಬೇಡಿ, ತಲೆಗೆ ಹಾಕೋಬೇಡಿ, ಬೇರೆ ಕಡೆ ಹಾಕೊಳ್ಳಿ. ತಲೆಗೆ ಹಾಕೊಳ್ಳಿ. ಎಲ್ಲೂ ಹಾಕೋಬೇಡಿ, ಡಸ್ಟ್ಬಿನ್ ಹಾಕ್ಬಿಡಿ. ನಮ್ಮ ಅಲ್ಲ, ಕ್ಲಾರಿಟಿ ಹೇಳ್ತಾರೆ. ನಮಗೆ ಮಾತಾಡುವಂತ ಕೊಟ್ಬಿಟ್ಟು ನಾವು ಮಾತಾಡಿರೋದನ್ನ ಡಸ್ಟ್ಬಿನ್ಗೆ ಹಾಕ್ಬಿಡ್ರಿ. ಏನೋ ಮಾನ ಮರ್ಯಾದೆ. ಒಂದು ಈ ಸುಖಕ್ಕೆ ಈ ಡಸ್ಟ್ಬಿನ್ ಹಾಕೋ ಸುಖಕ್ಕೆ ನಮ್ಗೆ ಯಾಕೆ ಮಾತುಗಳು ಕಚ್ಚ ಹೋಗ. ನಾನು ಡಸ್ಟ್ಬಿನ್ ಹಾಕ್ತಿದ್ದು ಅವ್ರು ಹೇಳಿದ ಮಾತುಗಳನ್ನ ಅವ್ರನ್ನಲ್ಲ ಅವ್ರನ್ನ ಇಟ್ಕೊಳ್ಳೋಣ. ಈಗ ನಮ್ಮ ರಾಗಣ್ಣ ನಮ್ಮ ಟ್ರಾವೆಲ್ಸ್ ಬಗ್ಗೆ ಹೇಳ್ತಾರೆ. ಆ್ಯಕ್ಚುಲಿ ಏನಂದರೆ ನಮ್ಮ ಸುಭಾಷ್ ಗೌಡ ಅವ್ರದ್ದು ಚಿಕ್ಕ ವಯಸ್ಸಿಂದ ಬಂದಿರೋದವ್ರಿಗೆ ಸೊ ಊರೂರು ತಿರುಗಾಡೋದು. ಊರೂರು ತಿರುಗಾಡೋದು. ಈಗ ಬೆಳಗ್ಗೆ ನೀವು ಇದು ನಮ್ಮ ಬೆಂಗಳೂರು ಕರ್ನಾಟಕನೇ ತೊಗೊಂಡ್ರೆ ಬೆಳಗ್ಗೆ ಬೆಂಗಳೂರಲ್ಲಿದ್ದರೆ ಮಧ್ಯಾಹ್ನ ತುಮಕೂರಲ್ಲಿ ಮಲಗಿರ್ತಾರೆ, ನೈಟು ಎಲ್ಲೋ ದಾವಣಗೆರೆಗೆಲ್ಲ ಹೋಗಿರ್ತಾರೆ. ಅದು ಯಾಕೆ ಅಷ್ಟೊಂದು ಬ್ರಾಂಚ್ಗಳು ಓಪನ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಓಕೆ, ಅದು ಎಲ್ಲ ಕೆಟ್ಟದಾಗಿ ಕೇಳಿಸಿದಲ್ಲ, ಇವ್ರು ಕೆಟ್ಟದಾಗೆ ಹೇಳಿದ್ದಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಭವನೇಕರ ಬ್ಲಾಗ್ಸ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇನ್ನ ಸ್ಟಾರ್ಟ್ ಸ್ಟಾರ್ಟೇ ಮಾಡಿಲ್ಲ. ಅದಕ್ಕೆ ಹೇಳಿದ್ದು ಡವ್ ಮಾಡಬೇಕು. ಇವನಿಗೆ ₹1 ಕೊಟ್ಟಿದ್ವಿ ಸರ್ ಆ್ಯಕ್ಟ್ ಮಾಡೋ ಅಂತ. ಇವನು ₹10 ಮಾಡ್ತಾನೆ. ಈಗ ₹9 ತಂದ್ಕೊಡೋಣ ನಾವು. ಅದಕ್ಕೆ ₹1 ಮಾಡಪ್ಪ. ಪೇಮೆಂಟ್ ಏನು ಕೊಡಲ್ಲ ಕಣ ಅವಳಿಗೆ. ಸೀರಿಯಸ್ 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 ನಂದು ಬ್ಲಾಗ್ ಬಗ್ಗೆ ಓಕೆ ಓಕೆ, ಅದಲ್ವಾ ನಾನೇನು ಊಟದ ಬಗ್ಗೆ ಹೋಗ್ತಾ ಇದ್ದೀನಿ. ಓಕೆ, ಇವಳಿಗೆ ನೋಡಿದ್ರೆ ಅನ್ನಿಸ್ತಾ ಇದೆ ನನಗೆ ನಾನು ಬ್ಲಾಗ್ಸ್ಬೇಕು. ಅವ್ರು ಹೇಳಕ್ಕೆ ಹೇಳಿ ಇವಳು ನಾನು ಬ್ಲಾಗ್ಸ್ಬೇಕು ಅಮ್ಮ ಯಾಕೆ ಬೇಕಮ್ಮ. ಅಣ್ಣ ಏನು ಹೇಳ್ರಿ ನಾನು ಓಕೆ. ರೆಡಿ ಆಯ್ತವನಲ್ಲ ಇಲ್ಲಿ. ನಾನು ಮತ್ತೆ ಕ್ಯಾಮ್ರಾ ತಪ್ಪು ತಿಳ್ಕೊಬೇಡ್ರಿ. ಇವನು ಅವ್ರಿಗೆ ಹೇಳು ಅಂದರೆ ಇವನು ರೆಡಿ ಆಗ್ತಾನೆ. ಅಲ್ಲ ಅವರೇ ಹೇಳ್ತಾರೆ ಇವನು ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗಿದ್ದಿಲ್ಲ ಆಗೋಗ್ಯ. ಅವನು ಇನ್ನೂ ಒಂದು 5 ನಿಮಿಷ ತಿರ್ತಾರೆ. ಅಲ್ಲಿವರೆಗೂ ರಾಗಣ ಹೇಳ್ತಾರೆ. ಅವನು ಎದ್ದೋಗ್ಬಿಟ್ಟ. ನನ್ನ ಪಕ್ಕದಲ್ಲಿ ಒಂದು ಕ್ಯಾಂಡಿಡೇಟ್ ಇತ್ತು, ಎದ್ದೇ ಹೊಂಟೈತು. ಟೆನ್ಷನ್ ಆಗ್ಬಿಟ್ಟ. ನಮ್ಮ ಹುಡುಗನಿಗೆ 1-2 ನಿಮಿಷ ಟೈಮ್ ಕೊಡ್ರಿ, ಅವನ್ನೆಲ್ಲ ಮುಗಿಸ್ಕೊಂಡು ಬರ್ತಾನೆ. ಬಂದಮೇಲೆ ಇವ್ರು ಏನಮ್ಮದು ನಾನೇ ಮರ್ತೋಗ್ಬಿಟ್ಟೆ. ಈ ಬ್ಲಾಗ್ಸ್ ಬಗ್ಗೆ ಹೇಳ್ತಾನೆ. 1-2 ನಿಮಿಷ ಟೈಮ್ ಕೊಡ್ರಿ, ಸುಧಾರಿಸ್ಕೊಳ್ಳಿ. ಒಂದಿಷ್ಟು ನೀರು, ಒಂದಿಷ್ಟು ಬಜ್ಜಿ ಕೊಡ, ಒಂದು ಜ್ಯೂಸು, ಒಂದು ಟೀ ಹೇಳ್ಬಿಟ್ಟು ಆಮೇಲೆ ಬರ್ತಾರೆ. ಅಯ್ಯೋ ನನ್ನ ಬ್ಲಾಗ್ ಭವನೇಕರ ಬ್ಲಾಗ್ಸ್ಗೆ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿ, ಹಾಗೆ ಸಪೋರ್ಟ್ ಮಾಡೋಣ. ನೀವು ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಸೊ ಭವನಿಗೆ ಸಪೋರ್ಟ್ ಮಾಡಿ, ಬ್ಲಾಗ್ಸಿಗೆ ಸಪೋರ್ಟ್ ಮಾಡಿ. ಇನ್ನೂ ಸಕ್ಕತ್ತಾಗಿರೋ ಬ್ಲಾಗ್ಸ್ ಬರ್ತಾ ಇರುತ್ತೆ ಮುಂದಕ್ಕೆ. ಸೊ ಸೂಪರಾಗಿ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗೋ ಥರ ಕಾಣಿಸ್ತಾ ಇದೆ. ಒಳ್ಳೊಳ್ಳೆ ಟ್ರೋಲ್ಸ್ಗೆ ಒಳ್ಳೊಳ್ಳೆ ಕಂಟೆಂಟ್ ಸಿಗ್ಬೋದು. ನೋಡ್ತಾರೆ ಯಾವಾಗ ಟ್ರೋಲು ಎಲ್ಲ ಮಾಡ್ತಾರೆ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಹಿಂಗೆ ಫ್ಯೂಚರಲ್ಲಿ ಸಖತ್ತಾಗಿ ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ನೋಡ್ಕೊಳ್ಳಿ. ಅಲ್ಲಿ ಯಾರ್ಯಾರಿಗೋ ಏನು ಟ್ಯಾಲೆಂಟ್ ಇಲ್ದವ್ರಿಗೆ ಸಬ್ಸ್ಕ್ರೈಬ್ ಮಾಡೋದು, ಫಾಲೋ ಮಾಡೋದು, ಅವ್ರನ್ನ ನೋಡೋದು ಮಾಡ್ತೀರಾ. ಪಾಪ ನಮ್ಮ ಹುಡುಗರಿಗೆ ಏನು ಕಮ್ಮಿ ಐತಾ? ಎಲ್ಲ ಜಾಸ್ತಿ ಮಾಡಬೇಕು. ಆಯ್ತಾ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಇಬ್ರಿಗೂ. ಆಲ್ ದ ಬೆಸ್ಟ್ ಭವನಿ, ಕಮ್ ಆನ್. ಆಲ್ ದ ಬೆಸ್ಟ್. 4 ಗಂಟೆ ಹೊಡೆದ್ರೆ ಇಲ್ಲಿ ಕೇಳೋರ್ಬೇಕು. 1 ಗಂಟೆ ಹೊಡೆದು ಹೆಂಗೆ ಹೊಡೆಯೋದು? ಓಕೆ, ಬಾಯ್. ಬಾಯ್ ಗೈಸ್. ಇನ್ನೊಂದು ಹಂಗೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡ್ಬಿಡಿ ಅಷ್ಟೇ. ಥ್ಯಾಂಕ್ ಯು.